ಯಾವುದೋ ಒಂದು ಕಿತ್ತೋಗಿರೋ ಒಂದು 50 ಲಕ್ಷ ಗೆಲ್ಲೋಕ್ಕೋಸ್ಕರ ಈ ಪ್ರೋಗ್ರಾಮ್ ಮಾಡಿಕೊಂಡು ಒಬ್ಬರ ಮೇಲೆ ಒಬ್ಬರು ಎತ್ಕೊಟ್ಕೊಂಡು ಒಬ್ಬರಿಗೂ ನಿಯತ್ತಿಲ್ಲ. ನಾನು ಆಚೆ ಹೋಗ್ಲಿ, ಈ ಬಿಗ್ ಬಾಸ್ ನಾನು ಮ್ಯಾನಿಪುಲೇಟ್ ಮಾಡಿಲ್ಲ. ನನ್ನ ಹೆಸರು ಜಗದೀಶ್ ಅಲ್ಲ. ಬಿಗ್ ಬಾಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪೋಸ್ ಯು. ಪ್ರೋಗ್ರಾಮ್ ನಡೆಸ್ಬೇಕಲ್ಲ, ಅನ್ವಯಿಸಿದಲ್ಲ, ಕೌಂಟ್ ಇಟ್. ಓಕೆ, ಐ ವಿಲ್ ಶೋ ವಾಟ್ ಇಸ್ ಬಿಗ್ ಬಾಸ್. ನಾನು ಆಚೆ ಕಡೆ ತೋರಿಸ್ತೀನಿ ನಿಮಗೆ. ನಾನು ಇಲ್ಲಿಂದ ಹೋದ್ಮೇಲೆ ಬಿಗ್ ಬಾಸ್ ಕತೆ ಏನಾಗುತ್ತೆ ಅಂತ ಗೊತ್ತಲ್ವಾ? ನಿಮ್ಮ ಪ್ರೋಗ್ರಾಮ್ ಹಾಳ್ಬಾಡಿಲ್ಲ, ನನ್ನ ಹೆಸರು ಬೇರೆ. ಐ ವಿಲ್ ಡೆಸ್ಟ್ರಾಯ್ ಪ್ರೋಗ್ರಾಮ್. ಯಾವನು ಕಾಲಿಡಬಾರ್ದು ಇಲ್ಲಿ. ಸಿನಿಮಾ ಯಾವತ್ತಿದ್ರು ಒಂದೇ, ಗುಂಪಾಲಿರಲ್ಲ, ಗುಂಪಾಲಿರೋ ತೋಳಗಳು. ಈ ಬಿಗ್ ಬಾಸ್ ಮನೇಲಿ ನನ್ನ ಹತ್ರ ಮುಖವಾಡ ಮೇಕಪ್ ಹಾಕೊಂಡ್ರೆ ಒಂದು ಕಳಿಸ್ತೀನಿ, ಇಲ್ಲ ಬಿಚ್ಚು ನಾನೇ ಹೊರಡ್ತೀನಿ ಆಚೆ ಕಡೆ. ನಾನು ನಿಜದ ಕೂದಲು ಎಷ್ಟಿದೆಯೋ ಅಷ್ಟು ಬಿಲಿಯನ್ಸ್ ನೋಡ್ಬಿಟ್ಟಿದ್ದೀನಿ. ಇವತ್ತಲ್ಲ ನಾಳೆ ನಾನು CM ಕ್ಯಾಂಡಿಡೇಟ್. ನಮ್ಮನ್ನ ಆಗಕ್ಕೆ ಯಾವನ್ ತಡೆಯಕ್ಕಾಗುತ್ತೆ? ಹಾಗೆ ಆಗ್ತೀವಿ. ಇನ್ ದ ಬಿಗ್ ಬಾಸ್ ಇಟ್ಸ್ ಬೆಟರ್ ಟು ಕ್ವಿಟ್. ನಿಮಿಷ ನೀವು ಮಾಡ್ಕೊಳ್ಳಿ. ನನ್ನ ಗಂಟೆ ಗೌರವ ನನಗೆ ಆಚೆ ಕಡೆ ಚೆನ್ನಾಗಿದೆ. ನಾನು ಇಲ್ಲಿ ಇದಕ್ಕೆ ಇಷ್ಟ ಇರ್ತಾ ಇಲ್ಲ. ಓಕೆ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಎನಿ ಮೋರ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಬಿಗ್ ಬಾಸ್ ಸೀಸನ್ 11ಕ್ಕೆ ಆಗಮಿಸಿರುವ ಲಾಯರ್ ಜಗದೀಶ್ ಅವರು ದೊಡ್ಡಮನೆಗೆ ಕಾಲಿಟ್ಟಾಗಿನಿಂದ ಒಂದಿಲ್ಲೊಂದು ಕಾಂಟ್ರವರ್ಸಿ ಮಾಡಿಕೊಳ್ತಿದ್ದಾರೆ. ಇದೀಗ ಕಿತ್ತೋಗಿರೋ ಪ್ರೋಗ್ರಾಂ ಎಂದು ಹೇಳುವ ಮೂಲಕ ಬಿಗ್ ಬಾಸ್ ಶೋ ಬಗ್ಗೆಯೇ ವಕೀಲ ಜಗದೀಶ್ ನಾಲಿಗೆ ಹರಿಬಿಟ್ಟಿದ್ದಾರೆ. ಈ ಡೋರ್ನೇ ಉಡಾಯಿಸ್ಬಿಡ್ತೀನಿ ಆಮೇಲೆ. ಯು ಡೋಂಟ್ ನೋ ಮೀ. ನಾನು ಇಲ್ಲಿಂದ ಹೋದ್ಮೇಲೆ ಬಿಗ್ ಬಾಸ್ ಕತೆ ಏನಾಗುತ್ತೆ ಅಂತ ಗೊತ್ತಲ್ವಾ? ನಿಮ್ಮ ಪ್ರೋಗ್ರಾಮ್ ಹಾಳ್ಬಾಡಿಲ್ಲ, ನನ್ನ ಹೆಸರು ಬೇರೆ. ಐ ವಿಲ್ ಡೆಸ್ಟ್ರಾಯ್ ಪ್ರೋಗ್ರಾಮ್. ಯಾವನು ಕಾಲಿಡಬಾರ್ದು ಇಲ್ಲಿ. ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಿಗ್ ಬಾಸ್ಗೆ ಬನ್ನಿ ಅಂತ ನೀವೇ ನನ್ನ ಬಳಿ ಮನವಿ ಮಾಡಿದ್ದು. ನಾನು ಬಂದು ನಿಮ್ಮನ್ನು ಕೇಳಿಲ್ಲ. ಬಿಗ್ ಬಾಸ್ಗೆ ಬಂದು ನಾನು ಹೆಸರು ಮಾಡಬೇಕಾಗಿಲ್ಲ. ನನ್ನಲ್ಲಿ ಎಷ್ಟು ಕೂದಲು ಇದೆಯೋ ಅಷ್ಟು ಲಕ್ಷ ರೂಪಾಯಿ ಹಣ ನಾನು ನೋಡಿದ್ದೇನೆ. ನಾನು ಕೇಳಿದ ಬಿಗ್ ಬಾಸ್ ಬರಕ್ಕೆ ನೀವೇ ತಾನು ರಿಕ್ವೆಸ್ಟ್ ಮಾಡಿದ್ದು. ಯು ರಿಕ್ವೆಸ್ಟೆಡ್, ಯುವರ್ ಟೀಮ್ ರಿಕ್ವೆಸ್ಟೆಡ್. ನನಗೇನು ಬೇಕಾಗಿಲ್ಲ. ಐ ಮೈ ಸೆಲ್ಫ್ ಇಸ್ ಅ ಬಿಗ್ ಬಾಸ್. ಈ ಥರ ಸಾವಿರಾರು ಕೋಟಿ ನೋಡಿದ್ದೀನಿ ನಾನು. ನನ್ನ ಜೀವನದ ಕೂದಲು ಎಷ್ಟಿದೆಯೋ ಅಷ್ಟು ಬಿಲಿಯನ್ಸ್ ನೋಡ್ಬಿಟ್ಟಿದ್ದೀನಿ. ಪ್ರತಿ ತಿಂಗಳು ನಮ್ಮ ಮನೆಯ ನಾಯಿಗೆ ನಾನು 1 ಲಕ್ಷ ರೂಪಾಯಿ ಖರ್ಚು ಮಾಡುತ್ತೇನೆ. ಆದರೆ ದೌಲತ್ತು ತೋರಿಸ್ತಿಲ್ಲ. ಜನರ ನಡುವೆ ಒಬ್ಬನಾಗಿ ಇರೋದಕ್ಕೆ ಇಷ್ಟಪಡ್ತಿದ್ದೇನೆ. ಆದರೆ ಈ ಜನರು ನನಗೆ ಹೋಗಲೇ ಅಂದರು. ನಾನು ಇಂದಲ್ಲ ನಾಳೆ CM ಆಗುವವನು. ನನ್ನನ್ನು ತಡೆಯೋಕೆ ಆಗಲ್ಲ ಎಂದು ಲಾಯರ್ ಜಗದೀಶ್ ಹೇಳಿದ್ದಾರೆ. ಮನೆ ನಾಯಿಗೆ ತಿಂಗಳಿಗೆ 1 ಲಕ್ಷ ಖರ್ಚು ಮಾಡ್ತೀನಿ ನಾನು. ಐ ಸ್ಪೆಂಡ್ ಮೋರ್ ದ್ಯಾನ್ 1 lakh ಫಾರ್ ಮೈ ಡಾಗ್ಸ್. ದೌಲತ್ತಿಲ್ಲಿ ತೋರಿಸಿಲ್ಲ. ಐ ಟ್ರೈ ಟು ಬಿಕಮ್ ಒನ್ ಆಫ್ ದೆಮ್. ಅವ್ರು ಕೊಟ್ಟಂತ ಬಹುಮಾನ ಏನೋ ಒಗ್ಗಲ್ಲೇ. ಇವತ್ತಲ್ಲ ನಾಳೆ ನಾನು CM ಕ್ಯಾಂಡಿಡೇಟೇ. ನಮ್ಮನ್ನ ಆಗಕ್ಕೆ ಯಾವನ್ ತಡೆಯಕ್ಕಾಗುತ್ತೆ? ಹಾಗೆ ಆಗ್ತೀವಿ. ನಾನೊಬ್ಬ ರಿಯಲ್ ಹೀರೋ. ಯಾವನನ್ನು ಬಿಟ್ಕೊಟ್ಟಿಲ್ಲ. ನಾನು ಸಿಂಹ. ಗುಂಪಲ್ಲಿ ಇರೋಕೆ ನಾನು ತೋಳ ಅಲ್ಲ. ನಿಮ್ಮ ಶೋ ನೀವೇ ಮಾಡ್ಕೊಳ್ಳಿ. ನನ್ನ ಘನತೆ ಗೌರವ ನನಗೆ ಆಚೆ ಕಡೆ ಇದೆ. ನನ್ನನ್ನು ಹೊರಗೆ ಹಾಕಿ. ನಾನು ಆಟ ಮುಗಿಸ್ತಿದ್ದೇನೆ. ಕಿತ್ತೋಗಿರೋ 50 ಲಕ್ಷ ಗೆಲ್ಲೋಕೆ ಈ ಕಿತ್ತೋಗಿರೋ ಪ್ರೋಗ್ರಾಂ ಮಾಡ್ಕೊಂಡಿದ್ದೀರಿ. ಒಬ್ಬರ ಮೇಲೆ ಇನ್ನೊಬ್ಬರು ಕಿತ್ತಾಡ್ಕೊಂಡಿದ್ದೀರಿ. ನಾನು ಮನಸ್ಸು ಮಾಡಿದರೆ ಹೆಲಿಕಾಪ್ಟರ್ ತರಿಸುತ್ತೇನೆ. ನಾನು ಯಾರು ಎಂಬುದು ನಿಮಗೆ ಗೊತ್ತಿಲ್ಲ. ನಿಮ್ಮ ಪ್ರೋಗ್ರಾಂ ಹಾಳು ಮಾಡ್ತೇನೆ ಎಂದು ಲಾಯರ್ ಜಗದೀಶ್ ಹೇಳಿದ್ದಾರೆ. ಸಿನಿಮಾ ಯಾವತ್ತಿದ್ರು ಒಂದೇ, ಗುಂಪಾಲಿರಲ್ಲ, ಗುಂಪಾಲಿರೋ ತೋಳಗಳು. ಯಾವುದೋ ಒಂದು ಕಿತ್ತೋಗಿರೋ ಒಂದು 50 ಲಕ್ಷ ಗೆಲ್ಲೋಕ್ಕೋಸ್ಕರ ಈ ಪ್ರೋಗ್ರಾಮ್ ಮಾಡಿಕೊಂಡು ಒಬ್ಬರ ಮೇಲೆ ಒಬ್ಬರು ಎತ್ಕೊಟ್ಕೊಂಡು ಒಬ್ಬರಿಗೂ ನಿಯತ್ತಿಲ್ಲ. ನೀವು ನಡೆಸುವ ಮಾಫಿಯಾ, ಅವರು ನಡೆಸುವ ಮಾಫಿಯಾವನ್ನು ನಾನು ಎಕ್ಸ್ಪೋಸ್ ಮಾಡ್ತೇನೆ. ನನಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ. ಧನ್ಯವಾದಗಳು. ನಾನು ಹೊರಡುತ್ತೇನೆ. ದುಡ್ಡು ಕೊಟ್ಟು ಬಿಗ್ ಬಾಸ್ ಕೊಂಡ್ಕೊಳ್ಳಬಹುದು. ಇದು ಕಿತ್ತೋಗಿರೋ ಪ್ರೋಗ್ರಾಂ ಎಂದು ಹೇಳುವ ಮೂಲಕ ಬಿಗ್ ಬಾಸ್ ಶೋ ಬಗ್ಗೆಯೇ ಲಾಯರ್ ಜಗದೀಶ್ ನಾಲಿಗೆ ಹರಿಬಿಟ್ಟಿದ್ದಾರೆ. ಐ ಆಮ್ ಗೋಯಿಂಗ್ ಟು ಎಕ್ಸ್ಪೋಸ್ ಯು. ಪ್ರೋಗ್ರಾಮ್ ನಡೆಸ್ಬೇಕಲ್ಲ, ಅನ್ವಯಿಸ್ ಅಲ್ಲ, ಕೌಂಟ್ ಇಟ್. ಓಕೆ, ಐ ವಿಲ್ ಶೋ ವಾಟ್ ಇಸ್ ಬಿಗ್ ಬಾಸ್. ನಾನು ಆಚೆ ಕಡೆ ತೋರಿಸ್ತೀನಿ ನಿಮಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬಾಸ್ ಕತೆ ಏನಾಗುತ್ತೆ ಅಂತ ಗೊತ್ತಲ್ವಾ? ನಿಮ್ಮ ಪ್ರೋಗ್ರಾಮ್ ಹಾಳ್ಬಾಡಿಲ್ಲ, ನನ್ನ ಹೆಸರು ಬೇರೆ.